ಪಾರ್ಟಿನೇ ಒಂದು ವರ್ಟಿಕಲ್ ಆಗಿ ಸೀಳ್ತಕ್ಕಂತ ಪರಿಸ್ಥಿತಿ ಹಾಗೆ ಆಗತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗತ್ತೆ. ಹಿಂದೆ ಜನತಾದಳದ ಜನತಾದಳ ಅವಿಭಜಿತ ಜನತಾದಳ ಇದ್ದಾಗ ದೇವೇಗೌಡರು ಅಲ್ಲಿ ಕೂತಿದ್ದಾಗ ಪ್ರಧಾನಿಯಾಗಿ ಕರ್ನಾಟಕದಲ್ಲಿ ಪ್ರತಿನಿತ್ಯ ಇದೇ ಒಂದು ರೀತಿಯಾದಂತಹ ಒಂದು ಒಡಕುವಾದಾಗ ಜನತಾ ದಳ ಎರಡು ವಿದಳಗಳಾಗಿ ಎಸ್ ಮತ್ತೆ ಯು ಅಂತ ಆಯ್ತಲ್ಲ, ಕೊನೆಗೆ ಏನಾಯ್ತು? ಪವರ್ ಲಾಸ್. ಹೀಗಾಗಿ ಒಂದು ಅಧಿಕಾರಕ್ಕೆ ಬರುವ ಮುಂಚೆ ಇರತಕ್ಕಂತ ಒಂದು ಸಂಘಟನೆ, ಶಕ್ತಿ, ಐಕ್ಯತೆ ಎಲ್ಲವೂ ಕೂಡ ಕಾಲಾನಂತರ 2 ವರ್ಷಗಳ ಕಾಲ ಅಧಿಕಾರದಲ್ಲಿ ಉಳಿದ ಮೇಲೆ ಎಲ್ಲವೂ ಕೂಡ ಒಂದು ರೀತಿಯಾದಂತ ಒಂದು ತಿರುವುಗಳು ಪಡೆಯುತ್ತೆ. ಅಲ್ಲಿ ಪಕ್ಷ ಇರೋದಿಲ್ಲ, ಅಲ್ಲಿ ಸಂಘಟನೆ ಇರೋದಿಲ್ಲ, ಅಲ್ಲಿ ವೈಯಕ್ತಿಕವಾದಂತ ಆಸಕ್ತಿಗಳೇ ಕೆಲಸ ಮಾಡ್ತಾ ಹೋಗುತ್ತೆ, ಲಾಬಿಗಳು ಇರುತ್ತೆ, ಬಣನೂ ಇರುತ್ತೆ, ಎಲ್ಲ ಇರುತ್ತೆ. ಕೊನೆಗೆ ಏನಾಗುತ್ತೆ? ಅಂತಿಮದಲ್ಲಿ 2027 ಏನು ಚುನಾವಣೆ 28ರಲ್ಲಿ ನಡೆಯುವಂತ ಚುನಾವಣೆಯ ಫಲಿತಾಂಶಗಳೇನು ಅಂತ ಈಗ ಕಾಂಗ್ರೆಸ್ನವರಿಗೆ ತಿಳ್ಕೊಬೇಕಾಗತ್ತೆ ಅಂತಕ್ಕಂಥದ್ದು. ಈಗ ನಾನು ಆಯ್ತು, ಓಕೆ 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 ಹೇಮಂತ್ ಸರ್, ನಾನು ಒಂದು ಸುರ್ಜೇವಾಲಾ ಅವರ ಟ್ವೀಟ್ ಅನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಸರ್. ಕರ್ನಾಟಕ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ನಾನು ನಡೆಸಿದ್ದೇನೆ. ಬಿಜೆಪಿ ಮತ್ತು ಒಂದು ಸೆಟ್ ಆಫ್ ಮಾಧ್ಯಮಗಳು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು, ಗ್ಯಾರಂಟಿ ಯೋಜನೆಗಳು ಇವೆಲ್ಲವನ್ನ ದುರ್ಬಲಗೊಳಿಸುವಂಥ ಏಕೈಕ ಆಲೋಚನೆಯಾಗಿದೆ. ಇದಕ್ಕೆ ಪೂರಕವೆಂಬಂತೆ ಕಾಂಗ್ರೆಸ್ ನಾಯಕರು ಕೂಡ ಹಲವಾರು ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಎಲ್ಲ ಪಟ್ಟಭದ್ರ ಹಿತಾಸಕ್ತಿಗಳ ಪ್ರಚಾರಕ್ಕೆ, ಅಜೆಂಡಾಗಳಿಗೆ ನಾವು ಬೀಳದಂತೆ ಕಟ್ಟೆಚ್ಚರವನ್ನು ವಹಿಸುತ್ತೀವಿ ಅಂತ ಅಂದರೆ ಇದು ಮೀಡಿಯಾ ಮತ್ತು ಬಿಜೆಪಿ ಮತ್ತು ಪ್ರತಿಪಕ್ಷಗಳು ಮಾಡ್ತಾ ಇರೋದು. ಇವರಲ್ಲಿ ಯಾವ ಒಡಕು ಇಲ್ಲ, ಇವರಲ್ಲಿ ಯಾವ ಭೇದನೂ ಇಲ್ಲ, ಇವರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆನೂ ಇಲ್ಲ. ಇದೆಲ್ಲವೂ ಕೂಡ ಮಾಧ್ಯಮಗಳು ಮತ್ತು ಪ್ರತಿಪಕ್ಷಗಳು ಮಾಡ್ತಾ ಇರೋದು. ತಡ್ರಿ ಸರ್, ಮಾತಾಡಕ್ ಬಿಡ್ರಿ. ತಡ್ರಿ ಸರ್, ಹೇಮಂತ್ ಅವ್ರ ಪ್ರಶ್ನೆ ಕೇಳಿದೀನಿ ನಾನು. ಬಿಜೆಪಿ ಅವರು ಇದೆಲ್ಲ ಮಾಡ್ತಾ ಇದ್ದಾರೆ, ಬಿಜೆಪಿ ಅವ್ರ ಕೆಲಸನೇ ಅದು. ಅವ್ರ ಅಪೋಸಿಷನ್ ಪಾರ್ಟಿ ಹೊಗಳಕ್ಕಿದಾರ, ಕಾಂಗ್ರೆಸ್ ಹೊಗಳಕ್ಕಿದಾರ ಬಿಜೆಪಿ ಅವರು? ಇಲ್ಲ, ಅವ್ರು ಮಾಡಲೇ ಮಾಡ್ತಾರೆ. ದೇ ವಿಲ್ ಟೇಕ್ ಅಡ್ವಾಂಟೇಜ್ ಆಫ್ ಎನಿ ಕ್ರೈಸಿಸ್ ದಟ್ ಎರಪ್ಟ್ಸ್ ಇನ್ ರೂಲಿಂಗ್ ಪಾರ್ಟಿ. ಒಂದು ಆದರೆ ಇನ್ನೊಂದು ಹೇಳಿದಾರಲ್ಲ, ಮೀಡಿಯಾ ಕ್ರಿಯೇಷನ್, ಸೆಟ್ ಆಫ್ ಮೀಡಿಯಾ ಕ್ರಿಯೇಷನ್ ಹೇಳಿದಾರಲ್ಲ, ದಿಸ್ ಈಸ್ ನಾಟ್ ಫೇರ್. ನಾನು ಒಪ್ಪಲ್ಲ ಇದನ್ನ. The media will reflect what is happening in the Congress party. And to add on to that, sir, ಇತ್ತೀಚೆಗೆ ಏನಾಗಿದೆ ಅಂದ್ರೆ ಯಾವುದೇ ಪಕ್ಷ ಆಗಿರ್ಬೋದು ಸರ್, ವೆದರ್ ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಆಡಳಿತಾರೂಢ ಪಕ್ಷಕ್ಕೆ ಜಿ ಹುಜೂರ್ ಅಂತ ಸಲಾ ಮಾಡ್ಕೊಂಡಿದ್ರೆ ಅದು ಒಳ್ಳೆಯ ಮಾಧ್ಯಮ. ಅದು ರಾಷ್ಟ್ರೀಯವಾದಿ ಪತ್ರಕರ್ತರು ಮತ್ತು ರಾಷ್ಟ್ರೀಯತೆಗೆ ಇಂಬು ಕೊಡುವಂತ ಮಾಧ್ಯಮ. ಯಾರಾದ್ರೂ ಆಡಳಿತ ನಮ್ಮನ್ನ ಅನ್ನೋದೇ ಕಾವಲು ನಾಯಿಗಳು ಅಂತ ಆಡಳಿತ ಪಕ್ಷಕ್ಕೆ ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡ್ಬೇಕೇ ಹೊರತು ಅವರಿಗೆ ಸಲಾ ಮಾಡ್ಕೊಂಡು ನಾವು ಈ ವೃತ್ತಿನ ಮಾಡ್ಬೇಕು ಅಂದ್ರೆ ನಾವು 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 ಅವ್ರ ಸಾಕು ನಾಯಿಗಳಾಗ್ಬಿಡ್ತೀವಿ, ಬೂಟ್ ನೆಕ್ಕವರ. ನೀವು ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟು, ನಾನು ಪ್ರಿಂಟ್ ಮೀಡಿಯಾ ಜರ್ನಲಿಸ್ಟು. ಓಕೆ, ನಾನು ಹೇಳ್ತೀನಿ, ಆ ಪರ್ಟಿಕ್ಯುಲರ್ ಟ್ವೀಟ್ ಇಟ್ ಈಸ್ ಅನ್ಫೇರ್ ಟು ದ ಮೀಡಿಯಾ. ನಾವು ಯಾವುದು ಕ್ರಿಯೇಟ್ ಮಾಡಲ್ಲ. ರಘು ಏನು ಹೇಳ್ತಾರೋ ಅದನ್ನು ಬರಿತೀವಿ, ಇವರೇನು ಹೇಳ್ತಾರೋ ಅದನ್ನು ಬರಿತೀವಿ, ಇದು ಸಮಾಜ ಮುಂದೆ ಹೇಳ್ತೀವಿ. ವಿ ಆರ್ ಆಕ್ಟಿಂಗ್ ಆಸ್ ಎ ಮಿರರ್. We will hold the mirror to the people and tell them, see, this is what is happening in the Congress party, Congress government. ನಾವು ಮೀಡಿಯಾದವರು ಯತೀಂದ್ರ ಅವ್ರಿಗೆ ಹೇಳ್ಕೊಟ್ಟಿದ್ವಾ ಸರ್? ನಮ್ಮ ತಂದೆಗೆ ಕೊನೆಗಾಲ ಬಂದ್ಬಿಟ್ಟಿದೆ, ನಮ್ಮ ಕೊನೆಗಾಲ ಬಂದ್ಬಿಟ್ಟಿದೆ, ಹಿಂಗಾಗಿ ಈ ಒಂದು ತಂದೆ ಅವರಿಗೆ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಬರಬೇಕು ಅಂತ ಹೇಳಿ ಅಂತ ನಾವ್ ಹೇಳಿದ್ವಾ? ರಾಮನಗರದ ಶಾಸಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಅಂತ ಹೇಳ್ಕೊಟ್ಟಿದ್ವಾ? ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಮೀಡಿಯಾ ಮಾತುಕತೆ ಆಗಿದೆ ಅಂತ ಹೇಳಿ ಅಂತ ನಾವ್ ಹೇಳ್ಕೊಟ್ಟಿದ್ವಾ? ಹೇಳಿ ಸರ್. ಬಿಜೆಪಿನಲ್ಲಿ ಕಳೆದ 6 ತಿಂಗಳಿನಿಂದ ಜಗಳಗಳು ಬೀದಿನಲ್ಲಿ ನಿಂತಿವೆ, ರಸ್ತೆನಲ್ಲಿ ನಡೀತಾ ಇದ್ದಾವೆ. ಆ ಜಗಳಗಳನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ನಡುವೆ ಏನೋ ಬೆಂಕಿ ಹಚ್ಚಿದೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ. ರಘುವರೆ, ಮೀಡಿಯಾಗೆ ಸುದ್ದಿ ಸಿಗೋದೆ ಫ್ರಮ್ ದಿ ಪೊಲಿಟಿಕಲ್ ಪಾರ್ಟೀಸ್. ನಾವು ಕ್ರಿಯೇಟ್ ಮಾಡಲ್ಲ ಅದನ್ನ. ಇವ್ರ ಕಡೆ ಅವರು ಬಂದು ಹೇಳ್ತಾರೆ, ಅವ್ರ ಕಡೆ ಒಂದು ಹೇಳ್ತಾರೆ, ಅವ್ರ ಕಡೆ ಒಂದು ಹೇಳ್ತಾರೆ. ನೀವು ಫ್ಯಾಕ್ಟ್ ಚೆಕ್ ಮಾಡಬೇಕು. ಏನ್ ಡೆವಲಪ್ಮೆಂಟ್ ಆಗಿದೆಯೋ ಅದನ್ನ ಬರ್ದಿದ್ದೀವಿ ನಾವು ಅಷ್ಟೇ. ನಾವು ಯಾವುದು ಕ್ರಿಯೇಟ್ ಮಾಡಲ್ಲ. ಅವ್ರಿಗೆ ನಾವ್ ಹೇಳಿದ್ವ ನಮ್ಮ ಅಪ್ಪಂದು ರಾಜಕೀಯ ಕೊನೆಗಾಲ ಬಂದಿದೆ ಅಂತ.
ಅಲ್ಲ ಯತ್ನಾಳ್ಗೂ ಹೇಳಿರ್ಲಿಲ್ಲ ಯಾರು ಯತೀಂದ್ರ ಮುಗ್ದೋಗ್ತಾರೆ ಲಾಸ್ಟ್ ತೆಗ್ದಾಕ್ತಾರೆ ಚೇಂಜ್ ಮಾಡ್ತಾರೆ ಅಂತ ಯತೀಂದ್ರ ಅವ್ರು ಹೇಳಿರೋದ್ರೇನು ನೋಡಿ ಸಾಮಾಜಿಕ ನ್ಯಾಯದ ನೆಲೆಗಟ್ಟಿನಲ್ಲಿ ಒಂದ್ ನಿಮಿಷ ಯತೀಂದ್ರ ಡಿ.ಕೆ. ಶಿವಕುಮಾರ್ ಅವರು ನ್ಯಾಷನಲ್ ಮೀಡಿಯಾ ಹೌದು ಪವರ್ ಶೇರಿಂಗ್ ಮಾತುಕತೆ ಆಗಿದೆ ಅಂತ ಹೇಳಿ ಅಂತ ನಾವ್ ಹೇಳ್ಕೊಟ್ಟಿದ್ವಾ? ಪವರ್ ಶೇರಿಂಗ್ ಆಗಿದೆ ಅಂದ್ರೆ ಏನಂತ ಮಾತುಕತೆ ಮಾತುಕತೆ ಅಂದ್ರೆ ಏನಂತ ಹೇಳಿದ್ದಾರೆ ಹೊರಗಡೆ? ಮಾತುಕತೆ ಆಗಿದೆ ಹೇಳಿದ್ದಾರೆ. ಹೌದು ಮಾತುಕತೆ ಚರ್ಚೆ ಆಗಿದೆ. ಡಿ.ಕೆ. ಶಿವಕುಮಾರ್ ಬಾಲಕೃಷ್ಣ ಅವ್ರಿಗೆ ಆದಷ್ಟು ಬೇಗ ಇದಕ್ಕೆ ಇತಿಶ್ರೀ ಆಡಿ ಅಂತ ಹೇಳಿ ಅಂತ ನಾವ್ ಹೇಳಿದ್ವಿ. ಚಲರಾಯ ಸ್ವಾಮಿ ಅವರು ಹೌದು ಕೂಗಿದೆ ಅಂತ ಹೇಳಿದಾರಪ್ಪ, ಅವ್ರು ನಾವ್ ಹೇಳಿದ್ವಿ. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಈ ರಣದೀಪ್ ಸುರ್ಜೇವಾಲಾ ಅವ್ರಿಗೆ ನಿಜಕ್ಕೂ ತಾಕತ್ತು ದಮ್ಮು ಇದ್ರೆ ಬಿಜೆಪಿ ಅವ್ರ ಮೇಲೆ ಮಾಧ್ಯಮದ ಮೇಲೆ ಗೂಬೆ ಕೂರಿಸೋದಕ್ಕಿಂತ ನಿಮ್ಮ ನಾಯಕರುಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಯಾರ್ಯಾರು ಡೆಲ್ಲಿಗೆ ಬರ್ತಾ ಇದ್ದಾರೆ ಅವ್ರನ್ನ ಕಂಟ್ರೋಲ್ ಮಾಡಿ, ಆದಿ ಬೀದಿಯಲ್ಲಿ ಮಾತಾಡದೇ ಇರೋ ಹಾಗೆ ಮಾಡಿ. ಬಂದು ಇಲ್ಲಿ 1-to-1 ಮೀಟಿಂಗ್ ಮಾಡಿದ್ರಲ್ಲ ಶಾಸಕರ ಜೊತೆಗೆ, ಏನ್ ಮಾಡಿದ್ರಿ? ಏನ್ ನೀವು ವಾರ್ನಿಂಗ್ ಕೊಟ್ಟು ಹೋದ್ರಿ? ಸೊ ಇದೆಲ್ಲ ಬಿಟ್ಟು ಫಸ್ಟ್ ಮದ್ದಾಕಿ, ಅದನ್ನ ಬಿಟ್ಟು ಗಾಯ ಕ್ಯಾನ್ಸರ್ ಆದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಪೇಷಂಟ್ ಸತ್ತೋಗ್ತಾನೆ, ಆಮೇಲೆ ಆಪರೇಷನ್ ಮಾಡಿರಂತೆ.